ಇವಾಗ ಪಾಕಿಸ್ತಾನದ ಮೇಲೆ ಯುದ್ಧ ನಡೀತಾ ಇದ್ರು ಕೂಡ ಸರ್, ಇವಾಗ ನಮ್ಮಲ್ಲೇ ಕೆಲವರು ಹೇಳ್ತಾ ಇದ್ದಾರೆ ಯುದ್ಧ ನಡಿಬಾರ್ದು, ಶಾಂತಿಯಿಂದ ಮಾತಾಡಿ. ಅವ್ರು ಏನು ಹೇಳ್ತಾರಲ್ಲ, ಅವರು ನಮ್ಮ ದೇಶ ಕೊಟ್ಟಿಲ್ಲ, ಅವರು ಅವರಿಗೆ ಹುಟ್ಟಿದಾರೆ ಅಂತ ಲೆಕ್ಕ. ಅವರು ಏನು ಹೇಳ್ತಾರೆ, ಅವರು ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯುದ್ಧ ಸ್ಟಾರ್ಟ್ ಮಾಡೋದು ಅವರು ಅವರಿಗೆ ಹುಟ್ಟಿದ್ದಾರೆ, ಪಾಕಿಸ್ತಾನಕ್ಕೆ. ನಮ್ಮ ದೇಶಕ್ಕೆ ಹುಟ್ಟಿಲ್ಲ, ಅವರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತೀನಿ ನಾನು. ಈ ಕೆಲವೊಂದು ಸರ್ಕಾರದಲ್ಲಿ ಇದಲ್ಲ ನಮ್ಮೆಲ್ಲ ತಲೆ ಹಿಡ್ಕ ನನ್ನ ಮಕ್ಕಳು ಏನು ಮಾಡ್ಬೇಕು ಅವ್ರಿಗೆ? ತಲೆ ಹಿಡ್ಕನವ್ರು ಬಂದು ಅಲ್ಲಿಂದ ಇವರು ತಮ್ಮ ಸ್ವಾರ್ಥಕ್ಕಾಗಿ ದೇಶನ ಬಲಿ ಕೊಟ್ಟಿದ್ದಾರೆ ಹೊರತು ದೇಶದ ಬಗ್ಗೆ ಯಾರಿಗೂ ಇವ್ರಿಗೆ ಕಾಳಜಿ ಇಲ್ಲ ರೀ. 2 ರೂಪಾಯಿ ಕೊಟ್ಟರೆ ನಿಮ್ಮಂತೆ ಮಾಡ್ತಾರೆ, 4 ರೂಪಾಯಿ ಕೊಟ್ಟರೆ ಅವನಂತೆ ಮಾಡ್ತಾರೆ. ಹೋಗಿ ಓಟ್ ಹಾಕ್ತಾರಂತ ಗಂಡು ನನ್ನ ಮಕ್ಕಳಿಗೆ. ನಮ್ಮ ಸರ್ಕಾರದಲ್ಲಿ ಫ್ರೀ ಅಂತ ಕೊಡ್ತಾರಲ್ಲ, ಫಸ್ಟ್ ಅವರಿಗೆ ಹೊಡಿಬೇಕಂತ ಅನಿಸ್ತದೆ. ಏನಕ್ಕೆ ಕೊಡ್ಬೇಕು ರೀ? ಹಿಂದಿನ ಕಾಲದಲ್ಲಿ ರಾಜರಿದ್ದರು, 1 ಎಕರೆ ಜಮೀನು ಕೊಡ್ತಿದ್ರು ಅವ್ರಿಗೆ, ದುಡ್ಕೊಂಡು ತಿಂದು ಬದುಕ ದಾರಿ ಕೊಡ್ತಾರೆ. ಇವ್ರೇನು ರೀ, ರೇಷನ್ ಕೊಟ್ಟೆ, ಅಕ್ಕಿ ಕೊಟ್ಟೆ, ಫ್ರೀ ಕೊಟ್ಟೆ, ಓಡಾಡ್ಕೊಟ್ಟೆ, ಏನಿದೆ ರೀತಿ? ಯಾರು ದುಡ್ಡು ಕೊಡ್ತಾರೆ ಇವರು? ಇಲ್ಲಿ ಎಷ್ಟು ಜನ ಹಿಂದೂಗಳನ್ನ ನರಭೇದ ಆಗ್ತದೆ, ಅವ್ರಿಗೆ ಅಮಾಯಕರು ಅಂತ ಅಂತಾರೆ. ಇವರು ದೇಶ ಆಳವ್ರೇನ್ರಿ ಇವರು? ಮೊನ್ನೆ ಒಂದು ಹಸು ಕೆಚ್ಚಲನೆ ಕೊಯ್ದಾಗ ಅಮಾಯಕರು ಅಂತ ಹೇಳಿದರು. ಇಂಥವ್ರಿಗೆ ನಾವೇನು ಹೇಳ್ದೆ ಹೇಳ್ರಿ? ಇಂಥವ್ರಿಗಾಗಿ ದೇಶ ಕೊಟ್ರಿ ನಾವು. ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ, ನಾವೇನು ಮಾಡೋಕ್ಕಲ್ಲ, ಅವ್ರಿಗೆ ಹೇಳೋಕ್ಕಲ್ಲ, ನಮ್ಮ ಜನಗಳಿಗೆ ತಿಳ್ಕೊಬೇಕಷ್ಟೇ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? 26 ಜನ ಸಾಯಿಸಿದ್ರೆ ಅವ್ರ ಲೆಕ್ಕದಲ್ಲಿ ಅವ್ರು ಅಮಾಯಕರು ಅಂತದೇ ಇವ್ರು ಹೇಳೋದು. ಇವರು ಇಂಥವ್ರು ನಾವು ಇಟ್ಕೊಂಡು ದೇಶ ಆಳ್ತೀವಿ, ಇಂಥವ್ರ ಕೈಯಲ್ಲಿ ನಾವು ಇದ್ದೀವಿ. ಇಡೀ ವರ್ಲ್ಡಲ್ಲಿ ನಮ್ಮ ಭಾರತ ದೇಶ ಅಂತ ವರ್ಲ್ಡ್ ಇಲ್ಲಿ ಜಗತ್ತು ಎಲ್ಲಿಲ್ಲ. ಇಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ 3 ಕಾಲ ಯಾವ ಜಗತ್ತಿಗಿಲ್ಲ. ಅಂಥ ದೇಶ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮಂಥ ದಡ್ಡರು ಯಾರಿಲ್ಲ. ನೋ ಕಾಮೆಂಟ್ಸ್. ಸ್ವಾತಂತ್ರ್ಯ ನಾವೇ ತಂದು ಕೊಟ್ಟಿದ್ದೀವಿ. ಸ್ವಾತಂತ್ರ್ಯ ಎಲ್ಲಿ ತಂದು ಕೊಡ್ತಾರೆ? ತಂದು ಕೊಟ್ಟವ್ರೆ ಬೇರೆ. ಸ್ವಾತಂತ್ರ್ಯ ತಂದು ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಹೋದ. ಇವ್ರ ಕೈಲಿ ಗನ್ ಹಿಡ್ಕೊಳಕ್ಕೆ ಗೊತ್ತಿಲ್ಲ, ಇದು ಗೊತ್ತಿಂಗ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಸ್ವಾತಂತ್ರ್ಯ ತಂದು ಕೊಟ್ಟವ್ರೆ ಬೇರೆ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಸುಮ್ಮನೆ ಅವನಿಗೆ ನಾಥಾರಾಮ್ ಗೋಡ್ಸೆನ ಹೆಸರು ಹೇಳ್ತಿದ್ದಾರೆ. ನಾಥಾರಾಮ್ ಗೋಡ್ಸೆ ಎಲ್ಲಿ ಸಾಯಿಸಿದ್ದಾನೆ? ಅವ್ನು 2 ಬುಲೆಟ್ ಹೋಗಿದ್ರೆ, ಇನ್ನೊಂದು ಬುಲೆಟ್ ಯಾರು ಹೊಡೆದ್ರು? ಮಹಾತ್ಮ ಗಾಂಧಿ 3 ಬುಲೆಟ್ ಇದ್ರು ಅವ್ನ ದೇಹದಲ್ಲಿ. ಅದು ಯಾರ್ದು ಬುಲೆಟ್? ಅದು ಎಲ್ಲ ಅವರವರಲ್ಲೇ ಅವರು ಸ್ವಾರ್ಥಕ್ಕಾಗಿ ಇನ್ನೊಬ್ಬರು ಬಲಿ ತಗೊಂತಾರೆ. ಈ ದೇಶ ಆಳ್ತಾ ಇದ್ದಾರೆ ಅಷ್ಟೇ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ನಮ್ಮ ತಂದೆ ಹೇಳ್ತಿದ್ರು, ಸರ್ಕಾರ ಬೆನಿಫಿಟ್ ತೊಗೊಂಡ್ಬಿಟ್ರೆ ನೀನು ಅಲ್ಲಿಗೆ ನಿಮ್ಮ ಅಪ್ಪ ಹುಟ್ಟಿಲ್ಲ, ನೀನು ಸರ್ಕಾರ ಹುಟ್ಟಿಲ್ಲ ಅಂತ ಹೇಳ್ತೀನಿ. ಇದು ಒಂದು ವಾಕ್ಯ ಅಷ್ಟೇ, ಮುಗಿದೈತೆ, ಜಾಸ್ತಿ ಹೇಳೋದಿಲ್ಲ. ಗ್ಯಾರಂಟಿ ಆಗಲಿ ಏನಾಯ್ತು ಸರ್ಕಾರ ಫ್ರೀ ಸೌಲಭ್ಯ ತೊಗೊಂಡಾಗ ನೀವು ಸರ್ಕಾರಕ್ಕೆ ಹುಟ್ಟಿರಿ, ನಿಮ್ಮ ಅಪ್ಪಗೆ ನೀವು ಹುಟ್ಟಿಲ್ಲ ಅಂತ ಹೇಳ್ತೀನಿ ನಾನು. ಒಂದೇ ಮಾತು. ನನ್ನ ಮಕ್ಕಳು ಕೊಡ್ತಾರೆ ಎಂದಿಲ್ ಕಾಸು ಹೇಳ್ತೀನಿ, ಅವ್ರ ಕೈಯಿಂದ ಕೊಡ್ತಾರ? ನಮಗೂ ಬುದ್ಧಿ ಬಂದಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.